ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಇವತ್ತಿನ ಸಿನಿಮಾ ಫ್ಯಾಮಿಲಿ ಸ್ಟಾರ್ ವಿಜಯ್ ದೇವರಕೊಂಡ ಆ್ಯಂಡ್ ಮೃಣಾಲ್ ಠಾಕೂರ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿ ಗೀತಮ್ ಗೋವಿಂದಂ ಖ್ಯಾತಿಯ ಪರಶುರಾಮ್ ಡೈರೆಕ್ಟ್ ಮಾಡಿರೋ ಸಿನಿಮಾ. ಹೀರೋ ಒಬ್ಬ ಫ್ಯಾಮಿಲಿ ಮ್ಯಾನ್, ಮದುವೆ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗದೆ ಇಡೀ ಸಂಸಾರನ ತನ್ನ ಹೆಗಲ ಮೇಲೆ ಹಾಕೊಂಡು ನಿಭಾಯಿಸ್ತಿದ್ದಾನೆ. ಒಬ್ಬ ಅಣ್ಣ ಕುಡುಕ, ಇನ್ನೊಬ್ಬ ಅಣ್ಣನಿಗೆ ದುಡಿಮೆ ಇಲ್ಲ. ಸೊ ಇಬ್ಬರು ಅಣ್ಣಂದ್ರ ಮಕ್ಕಳನ್ನ, ಅವರ ಹೆಂಡತಿಯರನ್ನ ಅಂದರೆ ಹೀರೋ ಅತ್ತಿಗೆಯಂದ್ರನ್ನ ಗೌರವದಿಂದ, ಮಕ್ಕಳನ್ನ ಪ್ರೀತಿಯಿಂದ, ದುಡಿಮೆ ಇಲ್ಲದ ಅಣ್ಣಂದ್ರನ್ನ ಅಷ್ಟೇ ಗೌರವದಿಂದ ನೋಡ್ಕೋತಿದ್ದಾನೆ. ಇಷ್ಟೆಲ್ಲ ಜವಾಬ್ದಾರಿ ಇರೋವಾಗ ಕಂಜೂಸ್ ಆಗಲೇಬೇಕಲ್ವಾ? ಆದರೆ ಸ್ವಲ್ಪ ಓವರ್ ಆಗಿ ಕಂಜೂಸ್ ಆಗಿದೆ ನಮ್ಮ ಹೀರೋ. ಅಫ್ಕೋರ್ಸ್ ಸಿನಿಮ್ಯಾಟಿಕ್ ಲಿಬರ್ಟಿಯಿಂದ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಾರೆ. ಬಟ್ ಆ ಥರ ದೋಸೆ ಹಾಕೋದು, 23 ರೂಪಾಯಿಗೆ ಪೆಟ್ರೋಲ್ ಹಾಕೋದು ಸಿನಿಮ್ಯಾಟಿಕ್ ಲಿಬರ್ಟಿಯಲ್ಲೂ ಓವರೇ. ಅದು ಥಿಯೇಟರ್ನಲ್ಲಿರೋ ಕಾಮನ್ ಆಡಿಯನ್ಸ್ಗೆ ನಗು ತರಿಸುತ್ತೆ. ದಟ್ಸ್ ಓಕೆ. ಆ್ಯಂಡ್ ಹೀರೋ ಎಂಟ್ರಿಗೋಸ್ಕರ ಒಂದಷ್ಟು ಆಧಾರ್ ಕಾರ್ಡ್ ಇಟ್ಕೊಂಡು ಹೀರೋ ಈರುಳ್ಳಿ ತೊಗೊಳೋಕ್ಕೆ ಓಡೋ ಸೀನ್ ಒಂದಿದೆ. ಇವತ್ತಿಗೆ ಅದು ಕೂಡ ಸ್ವಲ್ಪ ಓವರ್ ಅನಿಸಿದ್ರು ಕಾಮನ್ ಆಡಿಯನ್ಸ್ಗೆ ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ. ಅದು ಕೂಡ ಓಕೆ. ಮುಂದೆ ಆ್ಯಕ್ಷನ್ಗೆ ರೆಗ್ಯುಲರ್ ಸೀನ್ಸ್ ಬರುತ್ತೆ, ಒಂದು ಆ್ಯಕ್ಷನ್ ಆಗುತ್ತೆ. ತನ್ನ ಅಣ್ಣನ ಮಕ್ಕಳನ್ನೇ ತನ್ನ ಮಕ್ಕಳು ಅಂತ ಬದುಕ್ತಿರೋ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಥರ ಕಾಣೋ ತೆಲುಗಿನ ವಿಜಯ್ ದೇವರಕೊಂಡ ಲೈಫಲ್ಲಿ ಒಂದು ಹುಡುಗಿ ಬರ್ತಾಳೆ. ಅವಳು ಬಂದ ಮೇಲೆ ಒಂದಷ್ಟು ಇನ್ಸಿಡೆಂಟ್ಸ್ ಆಗುತ್ತೆ. ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಕತೆ. ಹೀರೋ ಹೀರೋಯಿನ್ಗೆ ಲವ್ ಆಗೋದು, ಅದು ಕಂಟಿನ್ಯೂ ಆಗೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ರೀತಿ ಫೀಲ್ ಗುಡ್ ಎಂಟರ್ಟೈನ್ಮೆಂಟ್ನಲ್ಲಿ ಫ್ಲ್ಯಾಟ್ ಆಗಿ ಹೋಗ್ತಿದ್ದ ಕಥೆಯಲ್ಲಿ ಇಂಟ್ರೋಲ್ ಮುಟ್ಟೋ ಹೊತ್ತಿಗೆ ಒಂದು ಟ್ವಿಸ್ಟ್ ಅಥವಾ ಒಂದು ಕಾನ್ಫ್ಲಿಕ್ಟ್ ಬರಲೇಬೇಕಲ್ವಾ? ಸೊ ಅದು ಕೂಡ ಬರುತ್ತೆ. ಅದು ಕೂಡ ಕನ್ವಿನ್ಸಿಂಗ್ ಆಗೇ ಇತ್ತು. ಹೀರೋ ಇನ್ನು ಆ ಕೆಲಸಕ್ಕೆ ಒಂದು ಜುನಿಯನ್ ರೀಸನ್ ಇದ್ದೇ ಇರುತ್ತೆ. ಅದು ರಿವೀಲ್ ಆದಮೇಲೆ ಎಲ್ಲ ಸರಿ ಹೋಗಿ ಇಬ್ಬರು ಒಂದಾಗ್ತಾರೆ. ಇದು ಎಲ್ಲ ಫ್ಯಾಮಿಲಿ ರೊಮ್ಯಾನ್ಸ್ ಡ್ರಾಮಾಗಳ ಟೆಂಪ್ಲೇಟು. ಆದರೆ ಅದು ಹೇಗೆ, ಎಷ್ಟು ಎಫೆಕ್ಟಿವ್ ಆಗಿ, ಎಂಗೇಜಿಂಗ್ ಆಗಿ, ಕನ್ವಿನ್ಸಿಂಗ್ ಆಗಿ ಆಯಿತು ಅನ್ನೋದು ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹೀರೋಯಿನಿಂದ ಏನೋ ಒಂದು ಆಗುತ್ತೆ, ಅದರಿಂದ ಹೀರೋಗೆ ಹರ್ಟ್ ಆಗುತ್ತೆ. ಅಫ್ಕೋರ್ಸ್ ಅದು ರೈಟು. ಮಿಡಲ್ ಕ್ಲಾಸ್ ಪೀಪಲ್ ಹತ್ರ ಏನಿಲ್ಲ ಅಂದರೂ ಸ್ವಾಭಿಮಾನ ಕಿಲೋಗಟ್ಟಲೆ ಇರುತ್ತೆ. ಅದನ್ನು ಟಚ್ ಮಾಡಿದರೆ ಮುಗೀತು ಕತೆ. ಆದರೆ ಮುಂದೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮ್ಯಾಟಿಕ್ ಲಿಬರ್ಟಿ ಹೆಸರಲ್ಲಿ ಇವರು ಮಾಡಿರೋ ಅತಿರೇಕವನ್ನು ನೋಡೋಕ್ಕಾಗಲ್ಲ. ಮೇ ಬಿ ಕೆಲವು ಕಾಮನ್ ಆಡಿಯನ್ಸ್ಗೆ ಅದು ಕೂಡ ಎಂಟರ್ಟೈನಿಂಗ್ ಆಗಿತ್ತು ಅನಿಸುತ್ತೆ. ಆದರೆ ಇವತ್ತಿಗೆ ಅದೆಲ್ಲ ತುಂಬ ಓವರು, ಎಲ್ಲರೂ ಸಹಿಸ್ಕೊಳ್ಳೋದಿಲ್ಲ. ಹೀರೋನ ಅಷ್ಟು ಮೆಚೂರ್ಡ್ ಆಗಿ ತೋರಿಸಿ ಒಂದು ತೂಕನ ಆ ಕ್ಯಾರೆಕ್ಟರ್ಗೆ ಕೊಟ್ಟು ಎಂಟರ್ಟೈನ್ಮೆಂಟ್ ಅಂತ ಅಷ್ಟೊಂದು ಸಿಲ್ಲಿಯಾಗಿ ಮಾಡಿಬಿಟ್ರೆ ಒಪ್ಪೋದು ಕಷ್ಟನೇ. ಸೆಕೆಂಡ್ ಹಾಫಿಂದ ಸಿನಿಮಾ ಟ್ರ್ಯಾಕಲ್ಲೇ ಇದ್ದರೂ ಅತಿರೇಕದಿಂದ ಸಾಗುತ್ತೆ. ಮೇ ಬಿ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ಗೆ ಈ ಫಾರಿನ್ ಹೋಗೋ ಚಟನ ಹೇಗಾದರೂ ಬಿಡಿಸ್ಬಿಟ್ರೆ, ಬೇರೆ ಏನಾದರೂ ಕ್ರಿಯೇಟಿವ್ ಆಗಿ ಯೋಚಿಸಿ ಸಿನಿಮಾಗಳು ಸರಿ ಹೋಗ್ಬೋದು ಅನಿಸುತ್ತೆ. ಅದೇಗೆ ಈ ಫಾರಿನ್ ಹುಚ್ಚು ಹಚ್ಕೊತೋ ನಮ್ಮ ಫಿಲ್ಮ್ ಮೇಕರ್ಸ್ಗೆ ಗೊತ್ತಿಲ್ಲ. ಈ ರೀತಿ ಫಾರಿನ್ ಹುಚ್ಚು ಹಚ್ಚಿಸ್ಕೊಂಡು ಚೆನ್ನಾಗಾಗೋ ಸಿನಿಮಾಗಳನ್ನ ಈ ರೀತಿ ಮಾಡಿಬಿಡ್ತಾರೆ. ಆ್ಯಂಡ್ ಇನ್ನು ಹೀರೋ ಅಣ್ಣ ಕುಡ್ಕಾಗೋಕ್ಕೆ ಕೊಟ್ಟ ರೀಸನಿಂಗ್ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಸಿನಿಮಾ ಎಂಡಿಂಗ್ ಎಲ್ಲ ತೆಲುಗು ಮಸಾಲ ಸಿನಿಮಾ ಥರ ಸ್ವಲ್ಪ ಓವರ್ ಆಗೇ ಎಂಡ್ ಆಯಿತು. ಈ ನಡುವೆ ಏನೇ ಓವರ್ ಆಗಿದ್ರು ಸಿನಿಮಾ ಟೆಂಪ್ಲೇಟ್ನಲ್ಲಿದ್ದರು, ಸಿನಿಮಾ ಟ್ರ್ಯಾಕಲ್ಲೇ ಇತ್ತು. ಆ್ಯಂಡ್ ಸ್ಕ್ರಿಪ್ಟ್ ತಕ್ಕ ಮಟ್ಟಿಗೆ ಗ್ರಿಪ್ಪಿಂಗ್ನಲ್ಲೇ ಇತ್ತು. ಜೊತೆಗೆ ವಿಜಯ್ ದೇವರಕೊಂಡ ಅವರ ಪರ್ಫಾರ್ಮೆನ್ಸ್ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಮೃಣಾಲ್ ಠಾಕೂರ್ ಇವರು ಸುಮ್ಮನಿದ್ರು ನೋಡಬೇಕು ಅನಿಸುತ್ತೆ, ಮಾತಾಡ್ತಿದ್ರು ನೋಡಬೇಕು ಅನಿಸುತ್ತೆ, ಅಳ್ತಿದ್ರು ನೋಡಬೇಕು ಅನಿಸುತ್ತೆ, ನಗ್ತಿದ್ರಂತೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ ಥರ ಒಂದು ಬ್ಲೆಸ್ಡ್ ಫೇಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಇವ್ರದ್ದು. ಸುಮ್ಮನೆ ಗುರಾಯಿಸ್ತಿದ್ರು, ಸಣ್ಣ ಸ್ಮೈಲ್ ಮಾಡಿದ್ರು. ಏನು ಪರ್ಫಾರ್ಮೆನ್ಸ್ ಗುರು ಅನಿಸುತ್ತೆ. ಪಾಪ ನಮ್ಮ ಗಂಡಸರು ಅಂದರೆ ನಮ್ಮ ವಿಜಯ್ ಅಷ್ಟು ಕಷ್ಟಪಟ್ಟು ಸ್ಕೋರ್ ಮಾಡೋದನ್ನು ಇವರು ಸುಮ್ಮನೆ ಗುರಾಯಿಸಿ ಸಣ್ಣ ಸ್ಮೈಲ್ ಮಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ನಮ್ಮ ಅಚ್ಯುತ್ ಕುಮಾರ್ ಸರ್ನ ಡಮ್ಮಿ ಪೀಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಜಗಪತಿ ಸರ್ ಆ ರೋಲ್ಗೆ ಬೇಕಾಗಿರಲಿಲ್ಲ. ಇರಲಿ, ಬಜೆಟ್ ಇತ್ತಲ್ಲ ಹಾಕ್ಕೊಂಡಿದ್ದಾರೆ, ಅವರಿಷ್ಟ ಅದು. ಆ್ಯಂಡ್ ನನ್ನ ಫೇವ್ರೇಟ್ ವೆನಿಲಾ ಕಿಶೋರ್ ಸಿಕ್ಕಿರೋ ಸ್ಪೇಸ್ನಲ್ಲಿ ಸ್ಕೋರ್ ಮಾಡ್ತಾರೆ. ಮಾಸ್, ಎಮೋಷ್ನಲ್, ಲವ್ ಡೈಲಾಗ್ಗಳೆಲ್ಲ ಚೆನ್ನಾಗಿತ್ತು, ತೂಕವಾಗೇ ಇತ್ತು. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಹಾಡುಗಳು ತುಂಬ ಚೆನ್ನಾಗಿತ್ತು. ಇನ್ನು ಒಳ್ಳೆ ಬಜೆಟ್ ಇದ್ದರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದರೆ ಕ್ಯಾಮ್ರಾ ಆ್ಯಂಡ್ ಇನ್ನಿತರ ಟೆಕ್ನಿಕಲ್ ವರ್ಕ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಚೆನ್ನಾಗೇ ಇತ್ತು. ಆ್ಯಂಡ್ ಕೊನೆಯದಾಗಿ ನಾನು ಹೇಳಿದ ಅಷ್ಟು ಮೈನಸ್ಗಳು ಇವತ್ತಿಗೆ ಬದಲಾಗಿರೋ ಸಿನಿಮಾದಲ್ಲಿ ಸ್ವಲ್ಪ ಓವರ್ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ಕ್ರಿಟಿಕ್ ಮಾಡೋರಿಗೆ, ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಈ ಕ್ಲೀಶೆಗಳಿಂದ ಹೊರಬಂದು ನಮ್ಮ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಕಾಮನ್ ನಾರ್ಮಲ್ ಆಡಿಯನ್ಸ್ಗೆ ಈ ಸಿನಿಮಾವು ಕೂಡ ಡೀಸೆಂಟ್ ಫ್ಯಾಮಿಲಿ ಲವ್ ಎಂಟರ್ಟೈನ್ಮೆಂಟ್ ನೋಡಿದ ಅನುಭವ ಖಂಡಿತ ಕೊಡುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ.